ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಡೈರೀಸ್. ಆಯ್ತು. ಆಮೇಲೆ ಇವತ್ತು ನಮ್ಮ ವ್ಲಾಗ್ ಅಲ್ಲಿ ನಮ್ಮ ಹತ್ರ ಯಾವ್ದು ಜ್ಯುವೆಲರಿ ಸೆಟ್ ಇದೆ ಅದನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಮತ್ತೆ ಕೆಲವೊಂದು ಲೊಕೇಶನ್ ಹೇಳ್ತೀವಿ. ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲ್. ಏನೇನ್ ನೋಡ್ಬೇಕು ಕಾಣೆ. ಸೊ ಇದು ಫಸ್ಟ್ ಜ್ಯುವೆಲರಿ. ಇದು ನನ್ನ ಫೇವ್ರೆಟ್ ಜ್ಯುವೆಲರಿ. ನನ್ನ ಪ್ರತಿಮಾ ಮದ್ವೆಗೆ ಅಂತ ತಗೊಂಡಿದ್ದು. ಸೊ ಇದು ಚೌಕರ್ ತರ ಬರುತ್ತೆ. ಇಯರಿಂಗ್ಸ್ ಪೇರ್. ನನಗೆ ಇದು ತುಂಬಾ ಫೇವ್ರೇಟು. ಈ ಪರ್ಲ್ ಎಲ್ಲ ಔಟ್ಲುಕ್ ತುಂಬಾ ಚೆನ್ನಾಗಿದೆ. ಸೊ ಇದು ನನ್ನ ಫೇವ್ರೇಟ್ ಜ್ಯುವೆಲರಿ. ಇದು ಸೆಕೆಂಡ್ ಜ್ಯುವೆಲರಿ. ಸೊ ಇದು ಬಂದು ನಾವು ಯಾವುದೋ ಒಂದು ಫಂಕ್ಷನ್ ಇತ್ತು ನಮ್ಮ ಮನೇಲಿ ಅಂತ ತಗೊಂಡಿದ್ದು, ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ. ಬಟ್ ಯೂನಿಕ್ ಆಗಿದೆ ಅಂತ ತಗೊಂಡ್ವಿ. ಇದು ಲೊಕೇಶನ್ ಬಂದು ದೇವರಾಜ್ ಜ್ಯುವೆಲರ್ಸ್ ಅಂತ ಇದೆ. ಯೂಶಲಿ ಮಲ್ಲೇಶ್ವರಂ ಅಲ್ಲಿ ಹುಡುಗಿರಿಗೆ ಗೊತ್ತಿರುತ್ತೆ. ಅದ್ರ ಕೆಳಗಡೆ ಒಂದು ಅವ್ರದೇ ಜ್ಯುವೆಲರಿ ಶಾಪ್ ಇದೆ. ಅಲ್ಲಲ್ಲ, ಅದ್ರ ಹಿಂದೆಗಡೆ ಒಂದು ಜ್ಯುವೆಲರಿ ಇದೆ. ಸೊ ಅಲ್ಲಿ ನಾವ್ ಇದನ್ನ ತಗೊಂಡಿದ್ದು. ನಾರ್ಮಲಿ ಏನಂದ್ರೆ ಶಾಪ್ ಅಲ್ಲ ಅವ್ರದ್ದು, ಆಕ್ಚುಲಿ ಫುಟ್ಪಾತ್ ಮೇಲೆ ಹಾಕಿರೋದು. ಬಟ್ ಕಲೆಕ್ಷನ್ ಮತ್ತೆ ನೋಡಿ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನಮ್ದು ಥರ್ಡ್ ಜ್ಯುವೆಲರಿ. ಇಯರಿಂಗ್ಸ್ ವಿತ್ ಇಯರಿಂಗ್ಸ್. ಇದು ಮಲ್ಲೇಶ್ವರಮಲ್ಲೇ ತಗೊಂಡಿದ್ದು. ಇದು 8th ಕ್ರಾಸ್ ಅಲ್ಲಿ. ಬಟ್ ಎಕ್ಸಾಕ್ಟ್ ಲೊಕೇಶನ್ ನಾವು ಯಾವತ್ತಾದ್ರೂ ಹೋದಾಗ ಹೇಳ್ತೀವಿ. ಎಕ್ಸಾಕ್ಟ್ ಲೊಕೇಶನ್ ನಮಗೂ ಗೊತ್ತಿಲ್ಲ, ಶಾಪ್ ನೇಮು ಗೊತ್ತಿಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾವು ಯೂಶಲಿ ಎಲ್ಲಿ ಜ್ಯುವೆಲರೀಸ್ ಚೆನ್ನಾಗಿರುತ್ತೆ ಅಲ್ಲಿ ತಗೊಂತೀವಿ. ಸೊ ಇದು ತುಂಬಾ ಇಷ್ಟ ಆಯ್ತು. ಸೊ ವೆರಿ ಗುಡ್ ಕ್ವಾಲಿಟಿ. ಇವ್ರದೇ ಜ್ಯುವೆಲರಿ ಶಾಪ್ದೇ ಒಂದು ವ್ಲಾಗ್ ಬೇಕಿದ್ರೆ ಮಾಡ್ತೀವಿ. ಬಟ್ ಪ್ರೈಸ್ ವೈಸ್ ₹1 ಕಮ್ಮಿ ಮಾಡಲ್ಲ. ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ. ಇವ್ರದೇ ಶಾಪ್ ದಿನ ಜ್ಯುವೆಲರೀಸ್ ಇದೆ, ತೋರಿಸ್ತೀವಿ. ಇವ್ರದೇ ಶಾಪ್, ಸೇಮ್ ಶಾಪ್ ಇದೆ ಜ್ಯುವೆಲರಿ ಸರ. ಇದು ರೀಸೆಂಟ್ ಆಗಿ ತಗೊಂಡಿದ್ದು. ಇದು ಇಯರಿಂಗ್ಸ್. ಇದಂತೂ ತುಂಬಾ 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 ಇಬ್ರಿಗೂ ಫೇವ್ರೆಟ್ ಜ್ಯುವೆಲರಿ. ಬಿಕಾಸ್ ಇಲ್ಲಿ ರಾಧಾ ಕೃಷ್ಣ ಇದೆ ಫಿನಿಶಿಂಗು. ಈ ಜ್ಯುವೆಲರಿ ಕ್ರಿಸ್ಟಲ್ ಬೀಡ್ಸ್ ಏನ್ ಟ್ರೆಂಡಿಂಗ್ ಅಲ್ಲಿ ಇತ್ತು ಅವಾಗ ತಗೊಂಡಿದ್ ನಾವು. ನಮ್ಗೆ ಕಾಸ್ಟ್ ಜಾಸ್ತಿನೇ ಆಯ್ತು. ಬಟ್ ಸ್ಟಿಲ್ ಇದು ತುಂಬಾ ಜನ ಇಷ್ಟಪಟ್ರು. ಎಷ್ಟೊಂದ್ ಜನ ಕೇಳಿದ್ದಾರೆ ಎಲ್ಲಿ ತಗೊಂಡ್ರಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಯಾರು ದೃಷ್ಟಿ ಹಾಕ್ಬೇಡಿ ಪ್ಲೀಸ್. ಈ ಅಂಗಡಿದೆ ಒಂದು ಲಾಗ್ ಪಕ್ಕಾ ಮಾಡ್ತೀವಿ ನಿಮ್ಗೋಸ್ಕರ. ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತಾನೆ. ಸೊ ಇದು ಸೇಮ್ ಅಂಗಡಿಲೇ ಮಲ್ಲೇಶ್ವರಂ ಅಲ್ಲೇ ತಗೊಂಡಿದ್ದು. ಇದು ನನ್ನ ಪ್ರತಿಮಾ ರಿಸೆಪ್ಷನ್ಗೆ ಸಿಂಪಲ್ ಆಗಿರ್ಲಿ ಅಂತ ಇದು ತಗೊಂಡಿದ್ದು. ಸ್ಟೋನ್ದು. ಇವ್ರ ಹತ್ರ ಪ್ರೈಸ್ ಅಂತೂ ಬಾರ್ಗಿಂಗ್ ಮಾಡಲ್ಲ. ಪ್ರೈಸ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇವ್ರದೇ ಅಂಗಡಿದು ಒಂದು ಬ್ರಾಸ್ಲೈಟ್ ಇದೆ. ಇದೊಂದು ಬ್ರಾಸ್ಲೈಟ್ ಇದೆ. ಸೇಮ್ ರಿಸೆಪ್ಷನ್ಗೆ ಅಂತ ತಗೊಂಡಿದ್ದು. ತುಂಬಾ ಕ್ಯೂಟ್ ಅನ್ನಿಸ್ತು. ಸ್ಯಾರಿ ಪಿನ್ ಇದು. ಇದು ಕಲೆಕ್ಷನ್ಸ್ ತುಂಬಾ ಇದೆ. ಸೊ ಚೆಕ್ ಮಾಡಿ ಒಂದ್ಸಲಿ ಬ್ಲಾಗ್. ಇದು ಅಷ್ಟೇ ನೋಸ್ ಪಿನ್. ಐ ಥಿಂಕ್ ಕಾಣಿಸ್ತಾ ಇದೆ. ಒಂದು ಸ್ಟೋನ್ ಬಂದು ಫುಲ್ಲು ಇದರಲ್ಲಿದೆ, ಪಿಂಕ್ ಕಲರು. ಸೊ ನೋಸ್ ಪಿನ್ನು ಅವ್ರ ಅಂಗಡಿಲೇ ತಗೊಂಡಿದ್ದು. ಚೆನ್ನಾಗಿದೆ. ಇದು ತುಂಬಾ ನೋಸ್ ಪಿನ್ ಕಲೆಕ್ಷನ್ಸ್ ತುಂಬಾ ಇದೆ. ಎಲ್ಲಾ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ತುಂಬಾ ಇಷ್ಟ ಆಯ್ತು ಅಂತ ರೇಷ್ಮಾ ತಗೊಂಡಿರೋದು. ನಮ್ಮ ಮಮ್ಮಿಗೆ ಅಂತ ತಗೊಂಡಿದ್ದು. ಬಟ್ ನಮ್ಮ ಮಮ್ಮಿ ಹಾಕ್ತಾನೆ ಇಲ್ಲ, ಅದನ್ನ ನಾವ್ ಯೂಸ್ ಮಾಡ್ತಾ ಇದ್ದೀವಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇದೊಂದು ಚೌಕರ್ ಅವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು ಅಂತ ನಾವು 500 ಕೊಟ್ಟು ತಗೊಂಡ್ವಿ. ಬಟ್ ಇದು ಇಯರಿಂಗ್ಸ್ ಕಾಣಿಸ್ತಾ ಇಲ್ಲ. ನಿಜ ಇದು ಇಯರಿಂಗ್ಸ್ ಮಿಸ್ ಆದ್ರೆ ತುಂಬಾ ಬೇಜಾರಾಗುತ್ತೆ. ಇಯರಿಂಗ್ಸ್ ನೋಡಿ ಈ ತರ ಬರುತ್ತೆ. ಇದು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಆಕ್ಚುಲಿ 500ಗೆ. ಬಟ್ ಇವಾಗೆಲ್ಲ ಇದೆಲ್ಲ ಕಾಸ್ಟ್ಲಿ ಇರುತ್ತೆ. ಬಟ್ ನಾವು ಏನ್ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಅದನ್ನ ಆಟೋಮೆಟಿಕ್ ಆಗಿ ತಗೊಂಡ್ಬಿಡ್ತೀವಿ ಅವಾಗೇನೆ. ಚೆನ್ನಾಗಿದೆ ಆಕ್ಚುಲಿ. ಇದು ನೆಕ್ಸ್ಟ್ ಜ್ಯುವೆಲರಿ. ಇದೊಂದು ಲಾಂಗ್ ಚೈನು ಮತ್ತೆ ಇದೊಂದು ನೆಕ್ಲೆಸ್ ಬರುತ್ತೆ. ಅದಕ್ಕೊಂದು ಇಯರಿಂಗ್ಸ್ ಬರುತ್ತೆ. ತುಂಬಾ ಲಾಂಗ್ ಬ್ಯಾಕ್ ತಗೊಂಡಿದ್ದು. ಬಟ್ ಇವಾಗ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಬಟ್ ಇಲ್ಲ, ತುಂಬಾ ಜನ ಕೇಳ್ತಾರೆ ಇದನ್ನ ಗೋಲ್ಡ್. ಇದು ಲಾಂಗ್ ಬ್ಯಾಕ್ ತಗೊಂಡಿದ್ದು. ಇದೊಂದು ಲಾಂಗ್ ಚೈನ್ ಹಾರ ತರ ಬರುತ್ತೆ. ಅದಕ್ಕೊಂದು ಇಯರಿಂಗ್ಸ್ ಸಿಂಪಲ್ ಆಗಿದೆ. ಒಂದು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಇದು ರಾಜಾ ಮಾರ್ಕೆಟ್ ಹತ್ರ ತಗೊಂಡಿದ್ದು. ಇದು ಒಂದು ಲಾಂಗ್ ಚೈನು. ಇದು ಸಿಂಪಲ್ ಇಯರಿಂಗ್ಸ್.
ಮೆಚುರಿಟಿ ಇಲ್ದಾಗ ತೊಗೊಂಡಿರೋ ಜ್ಯುವೆಲರಿ ಇದೆಲ್ಲ ಒಂದು ಸ್ವಲ್ಪ ಮಣಿ ಎಲ್ಲ ಇದೆ. ಬಟ್ ಇವಾಗ ಇಷ್ಟ ಆಗ್ತಾ ಇಲ್ಲ, ಬಟ್ ಇಟ್ಕೊಂಡಿದೀವಿ. ಅದು ಯಾವುದಕ್ಕಾದ್ರೂ ಒಂದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ರೇಷ್ಮಾನೆ ಜಾಸ್ತಿ ಡ್ರೆಸ್ಸಿಗೆ ಮ್ಯಾಚ್ ಇರ್ಬೇಕು ಅಂತ ತಗೊಂತಾಳೆ. ಆಮೇಲೆ ಒಂದ್ಸಲಿ ಹಾಕಿದ್ಮೇಲೆ ಅವಳಿಗೆ ಇಷ್ಟ ಬೋರ್ ಆಗ್ಬಿಡುತ್ತೆ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ ನಮ್ಮನ್ನ, ತುಂಬಾ ಗೋಳಿಕೊಂಡಿದ್ದಾರೆ. ಇದು ಚೌಕರು. ಇದು ಅಷ್ಟೇ, ನಾನು ತುಂಬಾ ಲಾಂಗ್ ಬ್ಯಾಗ್ ತಗೊಂಡಿದ್ದು ಚಿಕ್ಕಪೇಟೆಲೆ ರಾಜಾ ಮಾರ್ಕೆಟ್ ಅಲ್ಲಿ ಆಕ್ಚುಲಿ ಇದನ್ನ ತಗೊಂಡಿದ್ದು. ಇದು 450 ಕೊಟ್ಟಿದ್ದೆ. ಸೊ ಇದೊಂದು ಇಯರಿಂಗ್ಸ್. ಅದಕ್ಕೆ ಎಲ್ಲ ಆಲ್ಮೋಸ್ಟ್ ನಾವು ಬಜೆಟ್ ಒಂದು 500, 550, 1000 ಮೇಲಂತೂ ಯಾವುದು ದಾಟಿಲ್ಲ ನಮ್ದು ಜ್ಯುವೆಲರೀಸ್. 600 ಹೇಳ್ತಿದ್ದಾರೆ ಅನ್ನೋಂಗಿದ್ರೆ ಓಕೆ, ಅಲ್ಲಿಗೆ ಕಟ್ ಆಫ್ ಮಾಡ್ಬಿಡ್ತೀವಿ. ಇದು ಆಕ್ಚುಲಿ ನನ್ನ ಆಫೀಸಲ್ಲಿ ಗಿಫ್ಟ್ ಕೊಟ್ಟಿದ್ದು ಜ್ಯುವೆಲರಿ, ಬರ್ತ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ದು. ಬಟ್ ಸ್ಟಿಲ್ ಚೆನ್ನಾಗಿದೆ ಆಕ್ಚುಲಿ ಜ್ಯುವೆಲರಿ. ಇದಂತೂ ವೆರಿ ಲಾಂಗ್ ಬ್ಯಾಕ್. ನಾವು ಸ್ಕೂಲಲ್ಲಿ ತಗೊಂಡಿದ್ದೆ ಅನ್ಸುತ್ತೆ. ಬಟ್ ಆದ್ರೂ ಒಂದೊಂದು ಸಿಂಪಲ್ ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ. ಇದು ಸಜೆಸ್ಟ್ ಮಾಡೋದು, ಯಾರು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಯೂಸ್ ಮಾಡ್ತೀರಾ, ಕಾಟನ್ ಅಲ್ಲಿ ನೀವು ಅದನ್ನ ನೀಟಾಗಿ ಫೋಲ್ಡ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಇಟ್ರೆ, ಸಪ್ರೇಟ್ ಆಗಿ ಒಂದು ಬಾಕ್ಸ್ ಅಲ್ಲಿ ಇಟ್ರೆ ನೀಟಾಗಿ ಮೇಂಟೈನ್ ಮಾಡಬಹುದು. ಮತ್ತೆ ನೀವು ಸ್ಟೋನ್ ಇರೋದು ಮತ್ತೆ ಗೋಲ್ಡ್ ಪ್ಲೇಟೆಡ್ ಇರೋದು, ಮೆಟಲ್ ಗೋಲ್ಡ್ ಮಿಕ್ಸ್ ಮಾಡಲೇಬಾರ್ದು. ನಮ್ಮನ್ನ ತುಂಬಾ ಜನ ಕೇಳ್ತಾರೆ, ಇಷ್ಟೊಂದು ಐಟಮ್ಸ್ ಇದ್ರು ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ. ನಮ್ ಮೇಂಟೈನ್ ಸೀಕ್ರೆಟ್ ಇದೆ. ನಾವು ಯೂಶಲಿ ಕಾಟನ್ ಅಲ್ಲಿ, ಗೋಲ್ಡ್ ಎಲ್ಲ ಕಾಟನ್ ಅಲ್ಲಿ ಫೋಲ್ಡ್ ಮಾಡಿ ನಾವು ಎತ್ತಿಡ್ತೀವಿ. ಒಂದು ಲಾಂಗ್ ಚೈನು ಚಿಕ್ಕಪೇಟೆಯಲ್ಲಿ. ಇವಾಗ ಚಿಕ್ಕಪೇಟೆಯಲ್ಲಿ ತುಂಬಾ ಕಮ್ಮಿ ಮಾಡ್ಬಿಟ್ಟಿದೀವಿ, ಮಲ್ಲೇಶ್ವರಂ ಇಟ್ಕೊಂಡಿದೀವಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇದು ನಮ್ಮ ಮಮ್ಮಿಗೆ ಗಿಫ್ಟ್ ಕೊಟ್ಟಿದ್ದು, ಅವ್ರ ಹಳೆ ಬ್ಯಾಂಕ್ ಅಲ್ಲಿ ಒಂದ್ ಸ್ವಲ್ಪ ಓಲ್ಡ್ ಸ್ಟೈಲ್ ಟೈಪ್ ಚೆನ್ನಾಗಿದೆ. ಇವಾಗ ಅದೇ ಟ್ರೆಂಡಿಂಗ್ ಇದೆ ಅಲ್ವಾ, ವಿಂಟೇಜ್. ಇದು ಆನ್ಲೈನ್ ಅಲ್ಲಿ ತಗೊಂಡಿದ್ದು. ಚೌಕರ್ಸ್ ಯೂಶಲಿ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಇದು ಏನಂದ್ರೆ, ಇದು ಸ್ಟೋರಿ ಏನ್ ಹೇಳ್ತೀನಿ ಕೇಳಿ. ನನ್ನ ಮದ್ವೆಗೆ ಅಂತ ಹೇಳ್ಬಿಟ್ಟು ಮುಹೂರ್ತಕ್ಕೆ ಅಂತ ತಗೊಂಡ್ಲು, ಹಾಕೊಂಡು ನೋಡಿ ಮ್ಯಾಚ್ ಆಗಲಿಲ್ಲ, ರಿಟರ್ನ್ ಮಾಡ್ದಿರಾ ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಸೆಟ್ ಹೋಗ್ಬಿಟ್ಟು ಮಲ್ಲೇಶ್ವರಂ ತಗೊಂಡಿದ್ದು. ಇದು ಇಯರಿಂಗ್ಸ್. ಇದ್ರದ್ದು ಒಂದು ರಿಂಗು ಬಂದಿದೆ. ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ, ಚೆನ್ನಾಗಿದೆ ಆಕ್ಚುಲಿ. ಸೊ ರಿಟರ್ನ್ ಮಾಡಕ್ ಮನ್ಸಾಗಿಲ್ಲ. ರೀಸೆಂಟ್ಲಿ ಅನು ಮದ್ವೆಗೆ ತಗೊಂಡಿದ್ದು, ನನ್ನ ಫ್ರೆಂಡ್ ಅನುಷಾ ಮದ್ವೆಗೆ ತಗೊಂಡಿದ್ದು. ಇದು ಮ್ಯಾಚಿಂಗ್ ಎಷ್ಟು ಫ್ಲಿಪ್ಕಾರ್ಟು, ಅಮೆಝಾನು, ಮೀಶೋ, ಆಫ್ಲೈನು ಆನ್ಲೈನು ಎಲ್ಲ ಹುಡುಕಿ ಫೈನಲಿ ಪ್ರತಿಮಾ ನನಗೆ ಇದನ್ನ ಹುಡ್ಕೊಟ್ಲು. ಥ್ಯಾಂಕ್ ಗಾಡ್ ಫೈನಲಿ ಸಿಕ್ತು. ಇದಕ್ಕೆ ಪಾಪ್ಡಿ ಬಟ್ಟೆ ಎಲ್ಲ ಕೊಟ್ಟಿದ್ರು, ಅದೆಲ್ಲ ಯೂಸ್ ಮಾಡಲ್ಲ ನಾನು. ಇದು ಇಷ್ಟು ಮಾತ್ರ ಸಾಕು ಅನಿಸ್ತು. ಚೆನ್ನಾಗಿ. ಇದು ಆಕ್ಚುಲಿ ಆಫ್ಲೈನ್ ಹುಡುಕಿದ್ವಿ, ತುಂಬಾ ಕಾಸ್ಟ್ಲಿ ಅನ್ನಿಸ್ತು, ತುಂಬಾ ವರ್ತ್ ಅನ್ಸ್ಲಿಲ್ಲ. ಸೊ ಅದಕ್ಕೋಸ್ಕರ ಇದು ವೆರಿ ಗ್ರ್ಯಾಂಡ್ ರಿಸೆಪ್ಷನ್ ಆ ತರ ಎಲ್ಲ ಫೋಟೋ ಶೂಟ್ಸ್ ಯೂಸ್ ಆಗುತ್ತೆ ಅಂತ ತಗೊಂಡಿರೋದು. ಇದು ಮಲ್ಲೇಶ್ವರಂ ಅಲ್ಲೇ ತಗೊಂಡಿರೋದು. ಆದ್ರೆ ನನ್ನ ರಿಸೆಪ್ಷನ್ ಯೂಸ್ ಆಯ್ತು, ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು. ಇದೊಂದು ನೆಕ್ಲೆಸ್ ಬರುತ್ತೆ, ಅದೊಂದು ಲಾಂಗ್ ಚೈನ್ ಬರುತ್ತೆ. ಇದಕ್ಕೆ ಇಯರಿಂಗ್ಸ್ ಇದೆ. ಸೇಮ್ ಇಯರಿಂಗ್ಸ್. ಇದು ಆಕ್ಚುಲಿ ಸಪ್ರೇಟ್ ತಗೊಂಡಿದ್ದು ಬೈತಲೆ, ಬಟ್ ಮ್ಯಾಚ್ ಆಗೋ ತರ ತಗೊಂಡೆ ನಾನು ರಿಸೆಪ್ಷನ್ಗೆ. ಇದು ಒಂದು ಡಾಬು ಪ್ರತಿಮಾ ಮದುವೆ ಟೈಮಲ್ಲಿ ತೊಗೊಂಡಿದ್ದು, ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಅವಳಿಗೆ ಸ್ಯಾಟಿಸ್ಫೈ ಆಗಿಲ್ಲ, ಅದಕ್ಕೆ ಇನ್ನೊಂದು ತೊಗೊಂಡಿದ್ದಾಳೆ ನೋಡಿ. ಅದು ಆ್ಯಕ್ಚುಲಿ ತಗೊಂಡ್ವಿ, ಅದಾದ್ಮೇಲೆ ಇದು ತುಂಬ ವರ್ತ್ ಅನಿಸ್ತು ಪ್ರೈಸ್ ಅಂಗಡಿಲಿ, ಅದಕ್ಕೆ ಇದನ್ನು ತೊಗೊಂಡ್ಬಿಟ್ವಿ. ಸೊ ಹಿಂಗೆ ಅದು ಸ್ಯಾಟಿಸ್ಫೈ ಆಗಿಲ್ಲ, ಇದು ಸ್ಯಾಟಿಸ್ಫೈ ಆಗಿಲ್ಲ ಅಂತ ತೊಗೊಂಡು ಗುಡ್ಡೆ ಹಾಕೊಂಡು ನಮ್ಮಮ್ಮ ತುಬುಕಂತ ಮಕ್ಕು ಗೀತಾ ಇದ್ದಾರೆ. ಗೀತಾನೇ ಇರ್ತಾರೆ, ಹೊರ್ಸ್ಕೊತಾ ಇರ್ತೀವಿ. ಹೋಗಿದ್ರು ಹೆಂಗ್ ಹೊರಸ್ಕೊಂಡು ಮುಂದೆ ಹೋಯ್ತಾ ಇರ್ತೀನಿ. ನಮ್ಮಮ್ಮ ಅದೇ ಹೇಳ್ತಾರೆ, ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋ ಬದಲು ಗೋಲ್ಡ್ ಇನ್ವೆಸ್ಟ್ ಮಾಡ್ಬೋದು ಅಂತ. ಬಟ್ ನಾವು ಮಿಡಲ್ ಕ್ಲಾಸಲ್ಲಿ ಗೋಲ್ಡ್ಗೆ ಅಷ್ಟು ಇನ್ವೆಸ್ಟ್ 1-2 ಸೆಟ್ ಇಟ್ಕೊಬೋದಪ್ಪ ಮಿಡಲ್ ಕ್ಲಾಸ್. ಆಮೇಲೆ ಬೋರ್ ಆಗ್ಬಿಡುತ್ತೆ. ಎಲ್ಲ ಫಂಕ್ಷನ್ ಅಲ್ಲೂ ಕೇಳ್ತಾರೆ, ಇದು ಲಾಸ್ಟ್ ಟೈಮ್ ಹಾಕೊಂಡ್ ಬಂದಿದ್ರಲ್ವಾ ಅಂತ ಮಾತಾಡ್ತಾರೆ. ಅದಕ್ಕೆ ನಮ್ಗೆ ಆತರ ಇಷ್ಟ ಇಲ್ಲ. ಮಾತಾಡೋಣ. ಓ ಚೈನಾ, ಹೊಸದೇ ನಮ್ಮ ಯಜಮಾನ್ರು ಗೊತ್ತಲ್ಲ, ಕಲ್ಗಳೆಲ್ಲ ತಗೋಬಾರ್ದು, ಬರೀ ಚಿನ್ನ ಇರತ್ತೆ ತಗೋಬೇಕು ಅಂತಾರೆ. ನಿಮ್ಗೆ ಗೊತ್ತಲ್ಲ ನಮ್ ಗೌಡ್ರು ಕಡೆ ಹೆಂಗೆ ಅಂತ. ವೆರೈಟಿ ಆಗ್ಬೇಕು. ನಾವು ಯೂಶಲಿ ಜಾಸ್ತಿ ಎಲ್ಲ ಡ್ರೆಸ್ಗೂ ಮ್ಯಾಚಿಂಗ್ ನೋಡ್ತೀವಿ. ಸೊ ಅದರಿಂದ ನಮ್ಮ ಹತ್ರ ಜ್ಯುವೆಲರೀಸ್ ಇಷ್ಟೊಂದಾಗಿದೆ. ಲಾಂಗ್ ಬ್ಯಾಕ್ ಇದು ತಗೊಂಡಿದ್ದು, ಬಟ್ ಆದ್ರೂ ನಾನು ಇದನ್ನ ನನ್ನ ಎಂಗೇಜ್ಮೆಂಟ್ ಅಲ್ಲಿ ಯೂಸ್ ಮಾಡಿದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸಿಂಪಲ್ ಲುಕ್ಗೆ ಇರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.